ಅಯ್ಯಯ್ಯೋ, ಈಗೇನು ಮಾಡ್ಲಪ್ಪ? ತುಂಬ ಜನರ ಹತ್ರ ನಂದಿನಿ ಅವ್ರನ್ನ ಹುಡ್ಕಕ್ಕೆ ಹೇಳ್ಬಿಡ್ತೀನಿ, ತುಂಬ ಫೋನ್ಗಳು ಮಾಡ್ಬಿಟ್ಟಿದ್ದೀನಿ. ಮೇಡಮ್ ಏನಾದರೂ ಆ ನಂಬರ್ಗೆಲ್ಲ ಫೋನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಂದಿನಿ ಅವ್ರ ವಿಷಯ ಅವ್ರಿಗೂ ಗೊತ್ತಾಗ್ಬಿಡುತ್ತಲ್ಲ. ಮೊದಲು ಅವ್ರಿಗೆಲ್ಲ ನಾನೇ ಫೋನ್ ಮಾಡಬೇಕು. ಹಲೋ, ಹಾಂ, ನಾನು ಸುಬ್ಬು. ಏನಿಲ್ಲ, ಇನ್ನೊಂದು 2 ದಿನಕ್ಕೆ ಇದೇ ನಂಬರ್ಗೆ ಫೋನ್ ಮಾಡ್ತೀರಾ? ಹಾಂ, ಆ ನಂಬರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇನ್ನು 2 ದಿನ ಅದು ಏನೇ ಇದ್ದರೂ ಏನೇ ಗೊತ್ತಾದರೂ ಈ ನಂಬರ್ಗೆ ಫೋನ್ ಮಾಡಿ, ಆಯಿತಾ? ನಿಮ್ಮ ಕೆಲಸ ನೀವು ಮುಂದುವರಿಸಿ. ಹಾಂ ಹಾಂ, ಸರಿ ಸರಿ ಸರಿ. ಹಲೋ, ನಾನು ಸುಬ್ಬು ಮಾತಾಡ್ತಾ ಇದ್ದೀನಿ. ಹಾಂ ಹಾಂ, ಅದೇ ಸುಬ್ಬು. ಇನ್ನೊಂದು 2 ದಿನಕ್ಕೆ ಯಾವುದೇ ಕಾರಣಕ್ಕೂ ಆ ನಂಬರ್ಗೆ ಫೋನ್ ಮಾಡಬೇಡಿ, ಈ ನಂಬರ್ಗೆ ಫೋನ್ ಮಾಡಿ, ಆಯಿತಾ? ಸ್ವಲ್ಪ ಆ ನಂಬರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾನು ತಪ್ಪಾಗಿ ತಿಳ್ಕೊಂಬಿಟ್ನಾ? ಸುಬ್ಬು ಬಗ್ಗೆ ನನಗೆ ನಂಬಿಕೆನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ಬಿಟ್ನಾ? ಆದರೂ ಸುಬ್ಬು ಯಾಕೆ ಹಾಗೆ ನಡ್ಕೋಬೇಕಾಗಿತ್ತು? ಏನೇ ಇರಲಿ, ನಾನು ಅವ್ನ ಫೋನ್ ತಗೊಂಡಿದ್ದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ. ಗಂಡ ಹೆಂಡತಿ ಮಧ್ಯ ಪ್ರೀತಿ ಗೌರವ ಎಷ್ಟು ಮುಖ್ಯನೋ ಅವ್ರವ್ರ ಪ್ರೈವಸಿನೂ ಅಷ್ಟೇ ಮುಖ್ಯ. ಫೋನ್ ಅಂದ್ರೇ ಪ್ರೈವಸಿ. ಈ ಥರ ಅನುಮಾನ ಪಟ್ಟು ನಾನು ಸುಬ್ಬುಗೆ ಅವಮಾನ ಮಾಡ್ಬಿಟ್ನಾ? ಇಂದು ಶುಕ್ರವಾರ ವರಮಹಾಲಕ್ಷ್ಮಿ ಫೋಟೋವನ್ನು 21 ಜನಕ್ಕೆ ಕಳಿಸಿದರೆ ನಿಮಗೆ ಶುಭ ಸುದ್ದಿ, ಲಾಭ ಆಗುತ್ತದೆ. ಇದೇನ್ ಸುಬ್ಬು ಇದು? ಈ ಮೆಸೇಜ್ನ 21 ಜನಕ್ಕೆ ಕಳಿಸಿದ್ಯಲ್ಲ, ನೀನ್ ಇದನ್ನೆಲ್ಲ ಕಳಿಸ್ತೀಯಾ? ಇದೇನ್ ಮೇಡಮ್ ಅರೇ, ಗಂಡನ ಫೋನ್ ನೋಡ್ತಾ ತಲೆ ಕೆಟ್ಟವ್ರ ಥರ ಒಬ್ಬೊಬ್ಬರೇ ನಗ್ತಾ ಇದ್ರಲ್ಲ. ನಾನು ಹೇಳಿರ್ಲಿಲ್ವಾ ಅಂಥದ್ದೇನಾದ್ರೂ ಇದ್ದೇ ಇರುತ್ತೆ ಅಂತ? ಹೌದೌದು, ಏನೇನೋ ವಿಷಯಗಳಿದೆ ರೀ. ಕಾಂತಮ್ಮ ಅವರೇ, ನನ್ನ ಗಂಡನ ಹೃದಯ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಳ್ಳೆ ಹೃದಯ ಇರೋರ್ ಫೋನಲ್ಲಿ ಒಳ್ಳೆ ವಿಷಯಗಳೇ ಇರುತ್ತೆ, ಕೆಟ್ಟ ವಿಷಯಗಳು ಯಾವುದೂ ಇರಲ್ಲ. ಇಲ್ಲಿ ನೋಡಿ, ವರಮಹಾಲಕ್ಷ್ಮಿ ಮೆಸೇಜ್ನ 21 ಜನಕ್ಕೆ ಕಳ್ಸಿದ್ರೆ ಒಳ್ಳೇದಾಗತ್ತಂತೆ. ಅದಕ್ಕೆ ಅವ್ನು ಈ ಮೆಸೇಜ್ನ 21 ಜನಕ್ಕೆ ಕಳ್ಸಿದ್ದಾನೆ, ಒಳ್ಳೇದಾಗ್ಲಿ ಅಂತ. ಮತ್ತೆ ಇಲ್ಲಿ ನೋಡಿ, ರಾತ್ರಿ ಮಲ್ಗಕ್ ಮುಂಚೆ ದಿಮ್ ಕೆಳಗೆ ಬೆಳ್ಳುಳ್ಳಿ ಇಟ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತಂತೆ, ಅದನ್ನು ಎಲ್ರಿಗೂ ಕಳ್ಸಿದ್ದಾನೆ. ಮತ್ತೆ ಇನ್ನೊಂದು ನೋಡಿ, ಇಲ್ಲಿ ರಾತ್ರಿ 11 ಗಂಟೆ ಮೇಲೆ ಮೊಬೈಲ್ನ ದಿಮ್ ಪಕ್ಕ ಇಟ್ಕೋಬಾರ್ದಂತೆ, ರೇಡಿಯೇಷನ್ ಜಾಸ್ತಿ ಆಗಿರುತ್ತಂತೆ. ಅದನ್ನ ನಾಸಾದವ್ರು ಹೇಳಿದ್ದಾರೆ. ಇದನ್ನ ಫ್ಯಾಮಿಲಿಯಲ್ಲಿ, ಗ್ರೂಪ್ ಅಲ್ಲಿ ಎಲ್ರಿಗೂ ಕಳ್ಸಿದ್ದಾನೆ. ಅಯ್ಯೋ, ಒಂದು ಅಫಿಷಿಯಲ್ ಆಗಿ ಮಾಡಿರೋ ಮೆಸೇಜ್ಗಳು, ಇನ್ನೊಂದು ಇಂಥ ಮೆಸೇಜ್ಗಳು. ಇದನ್ ಬಿಟ್ರೆ ನನ್ನ ಗಂಡನ ಮೊಬೈಲಲ್ಲಿ ಇನ್ನೇನು ಇಲ್ಲ. ಅಯ್ಯೋ, ನಿಮ್ಮ ಮಾತು ಕೇಳ್ಕೊಂಡು ನಾನು ಅವ್ನ ಫೋನ್ ತಗೊಂಡಿರೋದೇ ತಪ್ಪು. ಅದು ಈಗ ನಿಮ್ಮ ಮಾತು ಕೇಳ್ಕೊಂಡು ಮತ್ತೆ ಅವ್ನ ಫೋನ್ ಚೆಕ್ ಮಾಡ್ತಿದ್ದೀನಲ್ಲ, ಅದು ಇನ್ನೂ ದೊಡ್ಡ ತಪ್ಪು. ಅಲ್ಲ ಮೇಡಮ್ ಅವರೇ, ನಿಮಗೆ ಬರೀ ನನ್ನ ತಪ್ಪುಗಳಷ್ಟೇ ಕಾಣಿಸ್ತಾ ಇದಾವಲ್ಲ? ಅಲ್ಲ, ಇಂಥ ಇಳೆ ವಯಸ್ಸಲ್ಲಿ ಕಾರ್ತಿಕೇಯ ತಪ್ಪೇ ಮಾಡಿಲ್ವಾ? ಏನೇನ್ರಿ? ಅಂದ್ರೆ ಇಂಥ ಎಳೆ ವಯಸ್ಸಲ್ಲಿ ಮೊಬೈಲಿಗೆ ಹೋಗಿ ಬರೋ ಮೆಸೇಜ್ಗಳು ಇಷ್ಟೇನಾ ಅಂತ? ಹೌದು, ಬರೀ ಇಷ್ಟೇ, ಇನ್ನೇನು ಇಲ್ಲ. ನನ್ ಸುಬ್ಬು ಒಳ್ಳೆತನ ಅವ್ನ ಮನ್ಸಿಂದನೂ ಗೊತ್ತಾಗುತ್ತೆ, ಅವ್ನ ಫೋನಿಂದನೂ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಏನು ಕಿರಿಕಿರಿ ಮಾಡಬೇಡಿ, ನೀವು ಸುಮ್ಮನೆ ಹೋಗಿ, ಹೋಗಿ. ಮೇಡಮ್ ಫೋನ್ ಏನೋ ಇಸ್ಕೊಂಡ್ಬಿಟ್ಟೆ, ಆದರೆ ಫೋನ್ ಇಸ್ಕೊಡೋದು ತಪ್ಪಲ್ವಾ? ಅವ್ರವ್ರ ಪ್ರೈವಸಿ ಅವ್ರವ್ರಿಗೆ. ಸುಮ್ಮನೆ ಫೋನ್ ಚೆಕ್ ಮಾಡೋದೆಲ್ಲ ಸರಿ ಹೋಗಲ್ಲ. ಗಂಡ ಹೆಂಡತಿ ಮಧ್ಯ ಇದೆಲ್ಲ ಇರಲೂಬಾರ್ದು. ಆದರೂ ಇದು ಮೇಡಮ್ ಡಿಸಿಷನ್ನೇ. ಕಾಂತ ಮತ್ತೆ ಮಾತು ಕೇಳಿಕೊಂಡು ಈ ಕೆಲಸ ಮಾಡಿದ್ದಾರೆ. ಒಂದ್ಸಲಿ ಫೋನಲ್ಲಿ ಏನಿದೆ ಅಂತ ನೋಡೇ ಬಿಡೋಣ. ಓ, CM ಮಗಳು ಆ್ಯನಿವರ್ಸರಿಗೆ ಇನ್ವೈಟ್ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಮನೇಲಿ ಗೆಟ್ ಟುಗೆದರ್ ಪಾರ್ಟಿ. ಇದಕ್ಕೂ ಮೇಡಮ್ ಬರಲ್ಲ ಅಂತ ಕಳಿಸಿದಾರಲ್ಲ. ಪಾಪ ಮೇಡಮ್ಗೆ ಈ ಫಂಕ್ಷನ್ನು ಪಾರ್ಟಿ ಇದೆಲ್ಲ ಇಷ್ಟನೇ ಆಗಲ್ಲ. ಚಿನ್ನದಂಥ ಹುಡುಗಿ ನನ್ನ ಹೆಂಡತಿ. ಆದರೂ ಇನ್ಮೇಲೆ ಫಂಕ್ಷನ್ಗೆಲ್ಲ ಹೋಗಿ ಬನ್ನಿ ಅಂತ ಹೇಳಬೇಕು ನಾನೇ. ಬೇರೆ ಏನು ಮೆಸೇಜ್ ಇದೆ?
ಒಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಮೆಸೇಜ್ಗಳಿದೆ. ಓಹ್, ರೀಲ್ಸ್ ಎಲ್ಲ ಕಳ್ಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಜೊತೆ. ಸ್ಕಿನ್ ಕೇರ್ ಪ್ರಾಡಕ್ಟ್ಸಾ? ಮೇಡಮ್ ಇಷ್ಟೊಂದು ಸ್ಕಿನ್ ಕೇರ್ ಯೂಸ್ ಮಾಡ್ತಾರಾ? ಅಯ್ಯೋಯ್ಯಪ್ಪ. ಹೌದೌದು, ಯೂಸ್ ಮಾಡ್ತಾರೆ ಅನ್ಸುತ್ತೆ, ಅದಕ್ಕೆ ಅವರಷ್ಟು ಮುದ್ದಾಗಿರೋದು. ಇದು ಬಿಟ್ರೆ ಇನ್ನೇನು ಇಲ್ವಲ್ಲ, ಏನು ಕಾಣಿಸ್ತಾನೆ ಇಲ್ಲ. ಕಾಂತ ಮತ್ತೆ ಬುದ್ಧಿನೂ ಇಲ್ಲ ಸದ್ಯ. ಇವಾಗ ಒಂದು ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು. ನನ್ನ ಹೆಂಡತಿ ಯಾರಿಗೂ ಅವಶ್ಯಕತೆ ಇಲ್ಲದೆ ಮೆಸೇಜೇ ಮಾಡಲ್ಲ, ಯಾವ ಮೆಸೇಜ್ಗೂ ಎಂಟರ್ಟೈನು ಮಾಡಲ್ಲ. ಹೆಂಡತಿ ಮನಸ್ಸಲ್ಲಿ, ಹೆಂಡತಿ ಮೊಬೈಲಲ್ಲಿ ನಾನಷ್ಟೇ ಇರೋದು. ಆಹಾ, ಈ ಫೀಲ್ ಎಷ್ಟು ಖುಷಿ ಕೊಡ್ತಾ ಇದೆಯಪ್ಪ. ವಿವೇಕ? ಯಾರು ವಿವೇಕು? ಹಾಯ್ ಶ್ರಾವಣಿ, ಹೌ ಆರ್ ಯು? ನೆನ್ಪಿದ್ದೀನಲ್ವ ನಾನು, ಹುಬ್ಬಳ್ಳಿ MP ಮಗ ವಿವೇಕ್. 5 years ಬ್ಯಾಕ್ ನಾನು ನಿಮ್ಮ ಮನೆಗೆ ಬಂದಿದ್ದೆ, ನಾವಿಬ್ರು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಲ್ಲ. ಅದಾದ್ಮೇಲೆ ಹೈಯರ್ ಎಜುಕೇಶನ್ ಅಂತ USA ಹೋಗಿದ್ದೆ. ರೀಸೆಂಟಾಗಿ ಬಂದೆ. ನಾವೀಗ ಒಂದ್ಸಲಿ ಮೀಟ್ ಮಾಡ್ಬೋದಾ? MP ಮಗ ಅಂತ ಮೀಟ್ ಮಾಡ್ಬೇಕಂತೆ 5 ವರ್ಷ ಆದ್ಮೇಲೆ ಕಾಲ್ ಮಾಡಿದ್ದಾನೆ. ಇವನು ಯಾವ? ಇವನು ವಿವೇಕ ಅಲ್ಲ, ಇವನು ಅವಿವೇಕ, ವಿಲನ್ನು. ಹಲೋ ಹಲೋ ಶ್ರಾವಣಿ. ಹಲೋ